ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನೆರೆದಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಔಟ್ಪುಟ್ ಏನು ಬಂದಿದೆ ಅಂತ ನಾನು ಇವತ್ತೇ ನೋಡಿದ್ದು, ಇದಕ್ಕೆ ಮುಂಚೆ ಜಸ್ಟ್ ರಫ್ ಕಟ್ಸ್ ಅಷ್ಟೇ ನೋಡಿದ್ದೆ. ತುಂಬ ಖುಷಿ ಆಯಿತು. ತಮ್ಮೆಲ್ರಿಗೂ ಕೂಡ ಇದು ಒಂದು ಖುಷಿನ ತಂದಿದೆ ಅಂತ ಅಂದ್ಕೊಳ್ತೀನಿ. ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸಂಜೆ 5 ಗಂಟೆಗೆ ಈ ಒಂದು ಸಾಂಗ್ ರಿಲೀಸ್ ಆಗ್ತದೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಸಾಂಗ್ನ ಆದಷ್ಟು ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಭಿಜಿತ್ ತೀರ್ಥಹಳ್ಳಿ. ಇಲ್ಲಿ ಬಂದಿರೋ ಎಲ್ಲ ಮೀಡಿಯಾ ಶಕ್ತಿಗೆ ಹಾಗೂ ನಮ್ಮ ಸ್ನೇಹಿತರಿಗೆ ಎಲ್ರಿಗೂ ನಮಸ್ಕಾರ. ಮತ್ತು ಇಲ್ಲಿರೋ ಎಲ್ಲ ಬ್ಯಾಚುಲರ್ಸ್ಗೆ ನಮಸ್ಕಾರ. ಯಾಕಂದರೆ ನಿಮಗೆ ಡೆಡಿಕೇಟ್ ಈ ಸಾಂಗು. ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ ಬ್ಯಾಚುಲರ್ಸು, ಎಲ್ಲ ಸ್ವಲ್ಪ ಸೇಲ್ ಆಗಿದ್ದಾರೆ ಅಂತ ಕಾಣುತ್ತೆ. ಇಟ್ಸ್ ಓಕೆ. ಎನಿವೆ, ಈ ಸಾಂಗು ಹೆಂಗೆ ಅಂದರೆ, ಈ ಸಿನಿಮಾದಲ್ಲಿ ಸಸ್ಪೆನ್ಸ್ ಅಡ್ವೆಂಚರ್ ಥ್ರಿಲ್ಲರ್ ಸಿನಿಮಾ ಇದು. ಆದರೂ ಕೂಡ 3 ಜನರ ಜೀವನ ಹೇಗಿರುತ್ತೆ ಅನ್ನೋದು ಥೀಮ್ ಸ್ಟೇಟ್ ಮಾಡೋದಕ್ಕೆ ಬೇಕಾಗಿರುವಂಥ ಒಂದು ಸೆಗ್ಮೆಂಟ್. ಸೀನ್ಗಳಲ್ಲಿ ಹೇಳೋದನ್ನ ಒಂದು ಸಾಂಗಲ್ಲಿ ಹೇಳ್ಕೊಂಡ್ರೆ ಆ 3 ಜನರ ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹುಟ್ಟಿರೋ ಸಾಂಗು ಇದು. ಹೇಗೆ ಅಂದರೆ, ಟ್ಯೂನಿಗೆ ಬರೆದಿದ್ದು ಸಾಂಗ್ ಅಲ್ಲ, ಲಿರಿಕ್ಸ್ ಬರೆದ ಮೇಲೆ ಟ್ಯೂನ್ ಮಾಡಿದ್ದು ಸರ್ ಇದು. ಲಿರಿಕ್ಸ್ನ ಫಸ್ಟ್ ಬರ್ದ್ಬಿಡ್ತೀನಿ ನಾನು, ಆಮೇಲೆ ನನ್ನ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಕುತ್ಕೊಂಡು ಇದು ಹಿಂಗೆ ಆಗಬೇಕು ಅಂತ ಡಿಸ್ಕಷನ್ ಮಾಡುವಾಗ ನಾವಿಬ್ಬರು ಫ್ರೆಂಡ್ಸ್ ಆಗ್ಬಿಡ್ತೀವಿ ಫಸ್ಟು. ಆ ಕಾರಣಕ್ಕೆ ಸಾಂಗ್ ಅದ್ಭುತವಾಗಿ ಬರುತ್ತೆ. ಮೇಜರ್ಲಿ ಸಾಂಗ್ ಚೆನ್ನಾಗಾದ್ಮೇಲೆ ಅನ್ಸುತ್ತೆ, ಈಗ ಈ ಸಾಂಗ್ನ ರಿಲೀಸ್ ಮಾಡಬೇಕಲ್ಲ ಹೇಗೆ ಅಂತ ಅಂದಾಗ ಒಂದು ಐಡಿಯಾ ಬರುತ್ತೆ ಸುಮ್ಮನೆ. ಅಂದರೆ ಎಲ್ಲ ಸ್ಯಾಂಡಲ್ವುಡ್ ಸ್ಟಾರ್ಸ್ ಬ್ಯಾಚುಲರ್ಸ್ ಇರ್ತಾರಲ್ಲ, ಅವ್ರ ಹತ್ರನೇ ರಿಲೀಸ್ ಮಾಡಿಸಿದ್ರೆ ಹೇಗಿರುತ್ತೆ ಅನ್ನೋ ಒಂದು ಐಡಿಯಾ ಬರುತ್ತೆ. ಆವಾಗ ಇವರೆಲ್ಲ ಸಿಗ್ತಾರೆ, ನಮಗೆ ದೊಡ್ಡ ಸ್ಟ್ರೆಂತ್ ಆಗಿ ಸಿಗ್ತಾರೆ. ಇನ್ಫ್ಯಾಕ್ಟ್ ಎಲ್ಲರೂ ಬಂದು ಈ ಸಾಂಗ್ನ ನೋಡಿ 2 ಸಲ ನೋಡಿ ಅದನ್ನು ಕಮೆಂಟ್ ಮಾಡಿದ್ದಾರೆ, ಅದನ್ನು ಚೆನ್ನಾಗಿದೆ ಅಂತ ಹೇಳಿದ್ದಾರೆ, ಹೊಗಳಿದ್ದಾರೆ. ಅದು ತುಂಬ ದೊಡ್ಡ ಖುಷಿ. ಮೇಜರ್ಲಿ ಬ್ಯಾಚುಲರ್ಸ್ ಅಂತಂದರೆ, ಈಗ ಬೆಂಗಳೂರು ಒಂದು 70% ತುಂಬಿಕೊಂಡಿರೋದು ಎಲ್ಲ ಬ್ಯಾಚುಲರ್ಸಿಂದ. ಬೆಂಗಳೂರು ಎಲ್ಲ ಊರಿಂದ ಹಳ್ಳಿಯಿಂದ ಬಂದು ಇಲ್ಲಿದ್ದು ಕೆಲಸ ಮಾಡಿಕೊಂಡು ಆ ಬ್ಯಾಚುಲರ್ ಲೈಫನ್ನ ದಾಟ್ಕೊಂಡು ಹೋದ್ಮೇಲೆ ಬೆಂಗಳೂರು ಅಂದರೆ ಎಲ್ಲರದ್ದು ನಾವು ಬೆಂಗಳೂರವರು ಅಂತ ಆಗ್ತೀವಲ್ಲ. ಸೊ ಹಂಗೆ ನನ್ನ ಬ್ಯಾಚುಲರ್ಸು, ನನ್ನ ಕೆಲವು ಫ್ರೆಂಡ್ಸು, ಚಿಪ್ರಿ ನನ್ನ ಮಕ್ಕಳು ಅಂಥವ್ರಿಂದ ಎಲ್ಲ ಈ ಸಾಂಗಿಗೆ ಬರೋ ಪ್ರತಿಯೊಂದು ಲೈನು ಅವರೇ ಇನ್ಸ್ಪಿರೇಷನು. ಅಂದರೆ ನಮ್ಮ ಲೈಫಲ್ಲಿ ನಾವು ಹೇಗೆ ಬದುಕ್ತಾ ಇದ್ವಿ ಬೆಂಗಳೂರಿಗೆ ಬಂದಾಗ, ಅದೆಲ್ಲ ಕೂಡ ತುಂಬ ಇನ್ಸ್ಪಿರೇಷನ್ ಆಯಿತು. ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು DOP ಕೂಡ ಅವರೇ ಆಗಿರೋದ್ರಿಂದ ನಂಗೆ ಪ್ರತಿಯೊಂದು ಲೈನಿಗೂ ಪ್ರತಿಯೊಂದು ಪದಕ್ಕೂ ತೆಗಿಯೋಕ್ಕೆ ಅದು ತುಂಬ ಅನುಕೂಲ ಆಯಿತು. ಅಂದರೆ ಈಗ ಬಟ್ಟೆ ಕಟ್ಟಿದ ನಲ್ಲಿಯಲ್ಲಿ ನಿಂತು ಬರುವ ನೀರು ಅಂದರೆ ಎಲ್ಲ ಬ್ಯಾಚುಲರ್ಸ್ ಮನೆಯದ್ದು ಹಣೆ ಬರೋದು. ಬಟ್ಟೆ ಕಟ್ಟಿದ ನಲ್ಲಿಲಿ ನಿಂತು ಬರ್ತಾ ಇರುತ್ತೆ ಅದು. ನಾನು ಫಸ್ಟಿಗೆ ಬಂದಾಗ ಹಾಗೆ ಇತ್ತು. ಪ್ರತಿಯೊಂದು ಲೈನಿಗೂ ಆ ಶಾರ್ಟ್ ವಿಜುವಲ್ಸ್ ತೆಗೆಯೋದಕ್ಕೆ ಅನುಕೂಲ ಆಯಿತು. ಆ್ಯಂಡ್ ಸಾಂಗು ನಾವು ಆನಂದ್ ಆಡಿಯೋದಲ್ಲಿ ಈಗ 5 ಗಂಟೆಗೆ ಫುಲ್ ವಿಡಿಯೋ ಸಾಂಗ್ನೇ ಬಿಡ್ತಾ ಇದ್ದೀವಿ. ಎಲ್ಲರೂ ಸಪೋರ್ಟ್ ಮಾಡಿ ಅಪಾಯವಿದೆ ಎಚ್ಚರಿಕೆ ಸಿನಿಮಾಗೆ ಹರಿಸಿ ಅಂತ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸುನಾಸ್ ಎಲ್ರಿಗೂ ನಮಸ್ಕಾರ. ಸಿನಿಮಾದ ಬಗ್ಗೆ, ಸಿನಿಮಾದ ಎಕ್ಸ್ಪೀರಿಯನ್ಸ್ ಬಗ್ಗೆ ಆಲ್ರೆಡಿ ನಾನು ಮಾತಾಡಿದ್ದೀನಿ. ಪರ್ಟಿಕ್ಯುಲರ್ ಆಗಿ ಈ ಸಾಂಗು ಫಸ್ಟ್, ಆ್ಯಕ್ಚುಲಿ ಈ ಸಿನಿಮಾ ಕಂಪೋಸಿಷನ್ಗೆ ಬಂದಾಗ ಫಸ್ಟ್ ಈ ಸಾಂಗ್ ಕಂಪೋಸ್ ಮಾಡಿದ್ದು. ಯೂಶ್ವಲಿ ನಾವು ಲಿರಿಕ್ಸ್ಗೆ ಟ್ಯೂನ್ ಮಾಡೋದು ಕಮ್ಮಿ, ಟ್ಯೂನ್ಗೆ ಲಿರಿಕ್ಸ್ ಬರಿತೀವಿ. ಬಟ್ ಇವರು ಫಸ್ಟೇ ಲಿರಿಕ್ಸ್ ರೆಡಿ ಮಾಡ್ಕೊಂಡು ಬಂದಿದ್ರು. ಹಾಗೆ ನಾವು ಕಂಪೋಸ್ ಮಾಡ್ತಾ ಫನ್ ಮಾಡ್ತಾನೆ ಕಂಪೋಸ್ ಮಾಡಿದ್ವಿ. ಆಮೇಲೆ ಈ ಸಾಂಗಿಂದ ನನಗೊಬ್ಬ ಒಳ್ಳೆ ಲಿರಿಕ್ಸಿಸ್ಟ್ ಸಿಗ್ದ. ಯಾಕೆಂದರೆ ನಂದು ರೀಸೆಂಟ್ಲಿ ನಾನೊಂದು ಅನಂತ್ ವರ್ಸಸ್ ನುಸಲ್ ಸಿನಿಮಾ ಆದಮೇಲೆ ಒಂದು 2 ವರ್ಷದಿಂದ ಸೀರಿಯಲ್ಗಳಿಗೆ ಮ್ಯೂಸಿಕ್ ಮಾಡ್ತಾ ಇದ್ದೀನಿ. ಜೊತೆಯಲ್ಲಿ ಸಾಂಗ್ ಹಿಟ್ ಆದಮೇಲೆ ಒಂದಿಷ್ಟು ಸೀರಿಯಲ್ ಮಾಡಿದ್ರಲ್ಲಿ ಇವರೇ ನನಗೆ ಆ ಸೀರಿಯಲ್ಗಳಿಗೆ ಲಿರಿಕ್ಸ್ ಬರೆದಿರೋದು. ಅಭಿಜಿತ್ ಸರ್ ಅವರು ಒಳ್ಳೆ ಲಿರಿಕ್ಸಿಸ್ಟು. ಆಮೇಲೆ ಇದರಲ್ಲಿ ಇನ್ನೊಂದು ಸಾಂಗ್ ಇದೆ, ಲವ್ ಸಾಂಗ್ ಇದೆ, ಅದಕ್ಕೂ ತುಂಬ ಒಳ್ಳೆ ಸಾಹಿತ್ಯ ಬರೆದಿದ್ದಾರೆ. ಆಮೇಲೆ ಎಲ್ಲ ಬ್ಯಾಚುಲರ್ಸ್ ಈ ಸಾಂಗ್ ರಿಲೀಸ್ ಮಾಡಿದ್ದು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರೇ, ನನ್ನ ಎಲ್ಲ ಪ್ರೀತಿಯ ಮಾಧ್ಯಮ ಮಿತ್ರರೇ, ಎಲ್ಲ ಸ್ನೇಹಿತರೆ, ಮೊದಲನೇದಾಗಿ ನಾನು ರೆಗ್ಯುಲರ್ ಇಟ್ಕೊಳ್ಳೋ ಥರ ಒಂದು ಥ್ಯಾಂಕಿಂಗ್ ಸೆಷನ್ನ ಮುಗಿಸ್ಬಿಡ್ತೀನಿ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕನ್ನಡ ಇಂಡಸ್ಟ್ರಿಯ ತುಂಬ ಪ್ರಾಮಿಸಿಂಗ್ ಸ್ಟಾರ್ಸ್ ಇದ್ದಾರೆ. ಎಲ್ಲರೂ ಕೂಡ ನಮ್ಮ ಬ್ಯಾಚುಲರ್ ಸಾಂಗ್ನ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀರಾ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಹೊಸಬರ ಸಿನಿಮಾ ರಿಲೀಸ್ ಆದಾಗ ಇಂಥ ಒಂದು ಸಪೋರ್ಟ್ ಏನಿದೆ ನಮಗೆ, ಇಂಥ ಸಪೋರ್ಟು ಒಂದು ಸಣ್ಣ ತಂಡನ ಒಂದು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗುವಂಥ ಒಂದು ದೊಡ್ಡ ಬೂಸ್ಟ್ ಎನರ್ಜಿಯನ್ನು ಕೊಡುತ್ತೆ. ಈಗಾಗಲೇ ಸಿನಿಮಾ ಬಗ್ಗೆ ಆಗಲಿ, ಕಂಟೆಂಟ್ ಬಗ್ಗೆ ಲಾಸ್ಟ್ ಟೈಮ್ ಪ್ರೆಸ್ ಮೀಟಲ್ಲಿ ಆಲ್ಮೋಸ್ಟ್ ಎಲ್ಲವೂ ಕೂಡ ಕವರ್ ಮಾಡಿದ್ದೀವಿ. ಆಗ ಒಂದು ಮಾತು ಹೇಳಿದ್ದೆ, ಕಂಟೆಂಟ್ ರಿಲೀಸ್ ಆಗಲಿ, ಅದಾದಮೇಲೆ ಇನ್ನೊಂದಷ್ಟು ಮಾತಾಡ್ತೀನಿ ಅಂತ. ಹಾಗೆ ಇವತ್ತು ಕಂಟೆಂಟ್ ಏನು ರಿಲೀಸ್ ಆಗಿದೆ, ಏನು ಬ್ಯಾಚುಲರ್ ಸಾಂಗ್ ನೀವು ನೋಡಿದ್ದೀರಾ,
ಇದು ಮೊದಲನೇ ಒಂದು ನಾವು ಏನ್ ಹೇಳಕ್ ಹೊರಟಿದೀವಿ ಅಂದ್ರೆ, ಅಪಾಯವಿದೆ ಎಚ್ಚರಿಕೆ ಅಂದ ತಕ್ಷಣ, ಟೈಟಲ್ ಕೇಳಿದ ತಕ್ಷಣ ಎಲ್ಲರೂ ಸಸ್ಪೆನ್ಸ್ ಥ್ರಿಲ್ಲರ್ ಅಥವಾ ಒಂದು ಡಾರ್ಕ್ ಹಾರರ್ ಸಬ್ಜೆಕ್ಟ್ ಅನ್ನುವಂಥದ್ದು ಮೇಲ್ಮಟ್ಟಕ್ಕೆ ಕಾಣುವಂಥದ್ದು. ಸೊ ಏನ್ ನಮ್ಮ ಮೊದಲನೇ ಮೋಷನ್ ಪೋಸ್ಟರ್ ರಿಲೀಸ್ ಆಯ್ತು, ಅದು ಕೂಡ ನೋಡಿದ ತಕ್ಷಣ ಓಕೆ ಇದು ಏನೋ ಒಂದು ಸಸ್ಪೆನ್ಸ್ ಇಲ್ಲರೋ ಒಂದು ಡಾರ್ಕ್ ಸಬ್ಜೆಕ್ಟ್ ಅನ್ಸುತ್ತೆ. ಬಟ್ ಅದಕ್ಕೆ ಈ ಬ್ಯಾಚುಲರ್ ಸಾಂಗ್ ನೋಡಿದಾಗ ಗೊತ್ತಾಗುತ್ತೆ ಏನೋ ಕಾಂಟ್ರಾಸ್ಟ್ ಇದೆ ಅನ್ನುವಂಥದ್ದು. ಈಗ ಮುಂದಿನ ನಮ್ಮ ಏನು ಲವ್ ಸಾಂಗ್ ಆಗಲಿ ಇನ್ನೊಂದು ಬರ್ತಾ ಇದೆ, ಇನ್ನೊಂದಷ್ಟು ಕಂಟೆಂಟ್ಗಳಲ್ಲಿ ಗೊತ್ತಾಗುತ್ತೆ ಇದು ಕಂಪ್ಲೀಟ್ಲಿ ಒಂದು ಫನ್ ಫೀಲ್ಡ್ ಪ್ಯಾಕೇಜ್, ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್, ಜೊತೆಗೆ ಎಲ್ಲಾ ತರದ ಜಾನರ್ಸ್ ಅನ್ನ ಹೊಂದಿರುವಂತ ಒಂದು ಸಿನಿಮಾ. ಸೊ ಈ ಬ್ಯಾಚುಲರ್ ಸಾಂಗ್ ಅನ್ನ ನೀವೆಲ್ಲರೂ ನೋಡಿದೀರಾ, ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಈ ಸಾಂಗ್ ಕೂಡ ಶೂಟ್ ಮಾಡಬೇಕಾದ್ರೆ ಒಂದಷ್ಟು ಮೆಮೊರೀಸ್ ಯಾವಾಗ್ಲೂ ಇರ್ತಿತ್ತು. ನಮ್ಮ ಕಾಲೇಜ್ ಡೇಸ್ದಲ್ಲಿ ತುಂಬಾ ಟೈಮ್ ತಗೊಂಡು ಶೂಟ್ ಮಾಡಿದೀವಿ. ಮತ್ತೆ ನೀವು ಅಷ್ಟು ಶಾರ್ಟ್ಸ್ ನೋಡಿರ್ಬೋದು. ಈ ಶಾರ್ಟ್ಸ್ ಅಷ್ಟು ತಗೊಂಡಿರ್ಬೇಕಾದ್ರೆ ಒಂದು ಪ್ಲಾನಿಂಗ್ ಇತ್ತು. ಡೈರೆಕ್ಟರ್ ಒಂದು ಪ್ಲಾನ್ ಮಾಡಿದ್ರು, ಇಷ್ಟೊಂದು ಇದೆಯಲ್ಲ ಮಗ, ಈ ಸಪರೇಟ್ ಶೂಟಿಂಗ್ ಇದಕ್ಕೋಸ್ಕರನೇ ಮಾಡೋಕ್ಕಿಂತ ಯಾವಾಗ್ಲೂ ಅರ್ಲಿ ಮಾರ್ನಿಂಗು ಏನಾದ್ರೂ ಒಂದು ಫ್ರೆಶ್ ಆಗಿ ಏನಾದ್ರು ಶೂಟ್ ಮಾಡಬೇಕು ಅಂತ ಒಂದು ಡೈರೆಕ್ಟರ್ ಒಂದು ಥಾಟ್ ಇತ್ತು. ಯಾವಾಗ್ಲೂ ನಮ್ಮ ಬ್ಯಾಚುಲರ್ ಸಾಂಗ್ ಮತ್ತೆ ನೆಕ್ಸ್ಟ್ ಏನು ಲವ್ ಸಾಂಗ್ ಬರ್ತಾ ಇದೆ, ಇದ್ರದ್ದು ಒಂದೊಂದು ಶಾರ್ಟ್ ಯಾವಾಗ್ಲೂ ಡೈಲಿ ಅರ್ಲಿ ಮಾರ್ನಿಂಗ್ ಒಂದು ತಗೊಳ್ಳೋ ಒಂದು ರೂಢಿ ಇತ್ತು. ಆ ಅರ್ಲಿ ಮಾರ್ನಿಂಗ್ ಜೋಶ್ ಆ ಸಾಂಗ್ ಅಲ್ಲಿ ಇರ್ಲಿ ಅನ್ನೋಂಥದ್ದು ಅದು ಕಾಣ್ತಾ ಇದೆ. ಅಂಡ್ ನಿಮ್ಗೂ ಇಷ್ಟ ಆಗಿದ್ದಲ್ಲಿ ಖಂಡಿತವಾಗ್ಲೂ ದಯವಿಟ್ಟು ಎಲ್ಲರೂ ಕೂಡ ಒಂದಷ್ಟು ಪ್ರಚಾರ ಮಾಡಿ, ಇದನ್ನ ಆದಷ್ಟು ಶೇರ್ ಮಾಡಿ, ಎಲ್ಲ ಕಡೆ ತಲುಪಿಸಿ ಅಂತ ನಾನು ನಿಮ್ಮಲ್ಲೆಲ್ಲರೂ ಕಳಕಳಿಯಲ್ಲಿ ಕೇಳ್ಕೊತೀನಿ. ಮತ್ತೊಮ್ಮೆ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಪತ್ರಕರ್ತ ಮಿತ್ರರಿಗೆ, ಫ್ರೆಂಡ್ಸ್ಗೆ, ಡೈರೆಕ್ಟರ್ ಸರ್, ಪ್ರೊಡಕ್ಷನ್ ಹೌಸ್ ಎಲ್ಲರಿಗೂ. ಇದು ನನಗೆ ಔಟ್ ಆಫ್ ಸಿಲೆಬಸ್. ನಾನು ಮದುವೆ ಆಗಿ 10 ವರ್ಷ ಆಯಿತು. ಸ್ಟಿಲ್ ನಾವು ನವೀನ್ ಶಂಕರ್ ಬ್ರದರ್ ಹೇಳ್ದಂಗೆ ಅವ್ರು ವಿಜಯನಗರ ಆದರೆ ನಮ್ಮ ಗಿರಿನಗರದಲ್ಲಿ ಇದೇ ಕತೆ. 3 ಜನಕ್ಕೆ ಕೊಟ್ಟು 7 ಜನ ಇದ್ವಿ, ಸಿಗಾಕೊಂಡು ಎಲ್ಲ ಆಗಿತ್ತು. ಯಾಕೆಂದ್ರೆ ಅವ್ರಿಗೆ ನೀರು ಖಾಲಿ ಆದಾಗ ಗೊತ್ತಾಯಿತು 3 ಜನ ಯಾಕೆ ಇಷ್ಟೊಂದು ಖರ್ಚು ಮಾಡ್ತಾರೆ ಅಂತ. ಅಲ್ಲಿ ಕದ್ದು 4 ಜನ ಬರೋರು. ಸಾಂಗ್ಸ್ ತುಂಬ ಚೆನ್ನಾಗಿದೆ. ಆ ಜೀವನ ಮಜಾನೇ ಬೇರೆ. ಬಟ್ ಈಗ ಹಂಗೆ ಮಾಡೋಕ್ಕಾಗಲ್ಲ. ಬಟ್ ಗೋಲ್ಡನ್ ಟೈಮ್ ಅದು. ಚೆನ್ನಾಗಿ ತೋರಿಸ್ಯಾರ ಸರ್. ನಮ್ಮ ನೋವು ಒಂಥರ ಈ ಸಮ್ಮಿಶ್ರ ಸರ್ಕಾರದ ಥರ. ಒಂದು ಯಾವತ್ತು ಬೀಳುತ್ತೆ ಅಂತ ಗೊತ್ತಾಗ್ತಿರಲ್ಲ, ಬಿಡುತ್ತೆ ಅಂತ ಮುಂದೋಗ್ತಾ ಇರುತ್ತೆ, ಏನೋ ಅಡ್ಜಸ್ಟ್ಮೆಂಟ್ ಅವ್ರು ನಡೀತಾರೆ. ಜಾಸ್ತಿ ಹೇಳಕ್ಕಾಗಲ್ಲ. ಸಿನಿಮಾ ರಿಹರ್ಸಲ್ ಟೈಮಲ್ಲಿ ಸಾಂಗ್ ಕೇಳಿಸಿದ್ರು ಡೈರೆಕ್ಟ್ರು. ಅವಾಗ ಸಾಂಗ್ ಕೇಳಿ ತುಂಬಾ ಖುಷಿ ಆಯ್ತು ಸುನಾಥ್ ಸರ್ ಬಗ್ಗೆ, ಡೈರೆಕ್ಟರ್ ಬಗ್ಗೆ. ಅಂದ್ರೆ ಪ್ರತಿಯೊಂದು ಲಿರಿಕ್ಸ್ ಅಲ್ಲೂ ಆಲ್ಮೋಸ್ಟ್ ಒಂದಷ್ಟು ಕಡೆ ನನ್ನ ಜೀವನದಲ್ಲೇ ನಡೆದಿದೆಯಲ್ಲ ಗುರು ಇವೆಲ್ಲ ಅಂತ ಒಂದಷ್ಟು ಕಡೆ ಅನ್ಸೋದು. ಅಂದ್ರೆ ನಾವು ಬೆಂಗಳೂರಿಗೆ ಬಂದಲ್ಲಿಂದ ತುಂಬಾ ಘಟನೆಗಳು ಲಿರಿಕ್ಸ್ ಅಲ್ಲಿ ಏನ್ ಬಂದಿದೆ ಅವೆಲ್ಲ ತುಂಬಾ ನಡೆದಿದಾವೆ. ಅದಕ್ಕೋಸ್ಕರ ತುಂಬಾ ಶೂಟಿಂಗ್ ಅಲ್ಲಿ ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ. ಅಂದ್ರೆ ಕೆಲವೊಂದೆಲ್ಲ ನಾವು ಮಾಡಿರೋದೇ ಇತ್ತಲ್ಲ, ಹಾಗಾಗಿ ತುಂಬಾ ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡಿರೋ ಸಾಂಗ್ ಇದು. ಈ ಸಾಂಗ್ ನ ರಿಲೀಸ್ ಮಾಡ್ಕೊಡಕ್ಕೆ ಬಂದಿರೋ ಎಲ್ಲಾ ಸ್ಟಾರ್ಸ್ಗಳಿಗೂ ಧನ್ಯವಾದಗಳು. ಇವಾಗ 5 ಗಂಟೆಗೆ ಆನಂದ್ ಆಡಿಯೋದಲ್ಲಿ ರಿಲೀಸ್ ಆಗ್ತಿದೆ ಸಾಂಗು. ಎಲ್ಲರೂ ನೋಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ಲ ಮಾಧ್ಯಮದವರಿಗೆ ನಮಸ್ಕಾರ. ಹಾಗೆ ಎಲ್ಲ ಬ್ಯಾಚುಲರ್ ಸ್ಟಾರ್ಸ್ಗೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಡೈರೆಕ್ಟ್ರು ಒಳ್ಳೆ ಸಾಂಗ್ ಮಾಡಿದ್ದಾರೆ, ಎಲ್ಲರೂ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟ್ರು, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು.